ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಹೇಳಕ್ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಡಿಕೆ ಸಂಪುಟಕ್ಕೆ ಮತ್ತೆ ಯಾರ್ಯಾರು ಸೇರಬಹುದು. ಎಸ್ ವೀಕ್ಷಕರೇ, ಜುಲೈ 10 ಹೊತ್ತಿಗೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ಆ ಮೂಲಕ ಟೇಕಪ್ ಆಗಿರುವ ಡಿಕೆ 26 ಫ್ಲೈಟ್ ಭರ್ತಿಯಾಗಲಿದೆ. ಅಂದ ಹಾಗೆ ಜುಲೈ ಮಧ್ಯ ಭಾಗದಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುವ ಲೆಕ್ಕಾಚಾರ ಸಿಎಂ ಡಿಕೆ ಶಿವಕುಮಾರ್ ಅವರಲ್ಲಿದ್ದು, ಈ ವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಅಧಿವೇಶನದ ಡೇಟ್ ಫಿಕ್ಸ್ ಆಗಲಿದೆ. ಹೀಗೆ ಅಧಿವೇಶನದ ಡೇಟ್ ಫಿಕ್ಸ್ ಆದ ನಂತರ ಲಿಮಿಟೆಡ್ ಸಂಪುಟದೊಂದಿಗೆ ಅಧಿವೇಶನ ಎದುರಿಸುವುದು ಹೇಗೆ? ಹೀಗಾಗಿ ಅದು ಶುರುವಾಗುವ ಮುನ್ನ ಎರಡನೇ ಕಂತಿನ ಸಂಪುಟ ವಿಸ್ತರಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಡಿಕೆ ಶಿವಕುಮಾರ್ ಅವರ ಯೋಚನೆಯಾಗಿದೆ. ದಿಲ್ಲಿ ಮೂಲಗಳ ಪ್ರಕಾರ ಸಚಿವ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆಯಾಗಬೇಕು ಎಂಬ ವಿಷಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಾಗಿದೆ. ಆದರೆ ಕೆಲವು ಸ್ಥಾನಗಳ ವಿಷಯದಲ್ಲಿ ಸ್ಪಷ್ಟತೆ ಬರದೇ ಇರುವುದರಿಂದ ಒಂದು ಮಟ್ಟದ ಹಗ್ಗಜಗ್ಗಾಟ ನಡೆದೇ ಇದೆ. ಇದೇ ಮೂಲಗಳ ಪ್ರಕಾರ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅನುಸರಿಸುವ ಮಾನದಂಡದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಬಹುತೇಕ ಆಕಾಂಕ್ಷಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ವಿವರಿಸಿದ್ದ ಮಾನದಂಡ ಹೈಕಮಾಂಡ್ ವಿಧಿಸಿದ್ದ ಮಾನದಂಡವಾಗಿದ್ದರಿಂದ ಇದನ್ನು ಶಿಸ್ತಿನಿಂದ ಪಾಲಿಸಲು ಸಜ್ಜಾಗುವವರು ಸಂಪುಟಕ್ಕೆ ಸೇರುತ್ತಾರೆ. ಈ ಪೈಕಿ ಹಾಸನ ಜಿಲ್ಲೆಯ ಶಿವಲಿಂಗೇಗೌಡ, ಮಂಡ್ಯ ಜಿಲ್ಲೆಯ ನರೇಂದ್ರ ಸ್ವಾಮಿ, ಚಿತ್ರದುರ್ಗ ಜಿಲ್ಲೆಯ ರಘುಮೂರ್ತಿ, ಚಾಮರಾಜನಗರ ಜಿಲ್ಲೆಯ ರಂಗಣ್ಣ ಶೆಟ್ಟಿ, ಶಿವಮೊಗ್ಗ ಜಿಲ್ಲೆಯ ಬಿಕೆ ಸಂಗಮೇಶ್ ಎದ್ದು ಕಾಣುತ್ತಿದ್ದಾರೆ. ಇದೇ ರೀತಿ ಹಾವೇರಿ ಜಿಲ್ಲೆಯಿಂದ ರುದ್ರಪ್ಪ ಲಂಬಾಣಿ, ಕೊಪ್ಪಳ ಜಿಲ್ಲೆಯ ಬಸವರಾಜ್ ರಾಯರೆಡ್ಡಿ ಮತ್ತು ರಾಘವೇಂದ್ರ ಇಟ್ಟಾಳ್, ರಾಯಚೂರು ಜಿಲ್ಲೆಯ ಎನ್ಎಸ್ ಭೋಜರಾಜ್, ಕೋಲಾರ ಜಿಲ್ಲೆಯ ರೂಪಕಲಾ ಶಶಿಧರ್, ಬಿಜಾಪುರ ಜಿಲ್ಲೆಯಿಂದ ಯಶವಂತ್ ರಾವ್, ಬಳ್ಳಾರಿ ಜಿಲ್ಲೆಯಿಂದ ಕಂಪ್ಲಿ ಗಣೇಶ್, ದಾವಣಗೆರೆ ಜಿಲ್ಲೆಯಿಂದ ಎಸ್ ಮಲ್ಲಿಕಾರ್ಜುನ್, ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ ಸವದಿ ಅವರು ಡಿಕೆ ಸಂಪುಟ ಸೇರಲಿದ್ದಾರೆ. ಈ ಮಧ್ಯೆ ಸ್ಪೀಕರ್ ಹುದ್ದೆಗೆ ಕೇಳಿ ಬಂದಿರುವ ಎಚ್.ಕೆ. ಪಾಟೀಲ್ ಅವರ ಹೆಸರನ್ನು ಈಗ ಮಂತ್ರಿಗಿರಿಯ ಸಾಲಿನಲ್ಲಿದೆ. ಮೂಲಗಳ ಪ್ರಕಾರ ನೀವು ವಿಧಾನಸಭೆಯ ಸ್ಪೀಕರ್ ಆಗಿ ಅಂತ ವರಿಷ್ಠರು ಎಚ್.ಕೆ. ಪಾಟೀಲ್ ಅವರಿಗೆ ಹೇಳಿದ್ದಾದರೂ ಕೊಟ್ರೆ ನನಗೆ ಮಂತ್ರಿಗಿರಿ ಕೊಡಿ, ಇಲ್ಲದಿದ್ದರೆ ಏನೂ ಬೇಡ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರಂತೆ. ಎಷ್ಟೇ ಆದರೂ ಹಿರಿಯ ನಾಯಕ, ಅವರು ಸಂಪುಟದಲ್ಲಿದ್ದರೆ ಸರ್ಕಾರಕ್ಕೆ ತೂಕ ಹೆಚ್ಚಾಗುತ್ತದೆ ಎಂಬ ಮಾತು ಹಲವು ಮೂಲಗಳಿಂದ ಕೇಳಿ ಬರುತ್ತಿದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಪಕ್ಷದ ವರಿಷ್ಠರು ಎಚ್.ಕೆ. ಪಾಟೀಲ್ ಕ್ಯಾಬಿನೆಟ್ಗೆ ಬರಲಿ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ರೀತಿ ಧಾರವಾಡ ಜಿಲ್ಲೆಯ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಸಂತೋಷ್ ಲಾಡ್ ಅವರು ಕಾಂಗ್ರೆಸ್ ಸಿದ್ಧಾಂತಗಳನ್ನು ಪವರ್ಫುಲ್ ಆಗಿ ಡಿಸ್ಪ್ಲೇ ಮಾಡಬಲ್ಲವರು. ಅವರು ಮಂತ್ರಿ ಮಂಡಲದಲ್ಲಿದ್ದರೆ ಸರ್ಕಾರಕ್ಕೂ ಒಳ್ಳೆಯದು, ಸಂಘಟನೆಗೂ ಒಳ್ಳೆಯದು ಎಂಬ ಅಭಿಪ್ರಾಯ ಗಟ್ಟಿಯಾಗಿರುವುದರಿಂದ ಸಂತೋಷ್ ಲಾಡ್ ಅವರು ಡಿಕೆ ಫ್ಲೈಟ್ ಹತ್ತಲು ರೆಡಿಯಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಅಸಮಾಧಾನಕ್ಕೆ ಗುರಿಯಾಗಿ ಮೊದಲ ಕಂತಿನ ಸಂಪುಟದಿಂದ ದೂರವಿದ್ದ ಜಮೀರ್ ಅಹಮದ್ ಖಾನ್ ಈಗ ಡಿಕೆ ಫ್ಲೈಟಿನ ಮೊದಲ ಮೆಟ್ಟಿಲು ಹತ್ತಿ ನಿಂತಿದ್ದು, ಕೊನೆ ಗಳಿಗೆಯಲ್ಲಿ ರಪ ಅಂತ ಹತ್ತಿ ಫ್ಲೈಟ್ ನೊಳಗೆ ಸೀಟ್ ಹಿಡಿಯುವ ಸಾಧ್ಯತೆ ಜಾಸ್ತಿ ಇದೆ. ಇದಕ್ಕೆ ಕೆ.ಸಿ. ವೇಣುಗೋಪಾಲ್ ಮೊದಲ ಕಾರಣವಾದರೆ, ಎರಡನೆಯ ಕಾರಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ಹೊಸದರಲ್ಲಿ ಜಮೀರ್ ಅಹಮದ್ ಬಗ್ಗೆ ಅವರು ಸಿಟ್ಟಿತ್ತು, ಅದೀಗ ಕರಗಿ ಹೋಗಿದೆ. ಕಾರಣ, ನಾನು ನಿಮಗೆ ದ್ರೋಹ ಬಗೆದಿಲ್ಲ ಅಂತ ಜಮೀರ್ ಅಹಮದ್ ಕನ್ವಿನ್ಸ್ ಮಾಡಿರುವುದು. ಅಂದಹಾಗೆ ಎರಡನೇ ಕಂತಿನ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿದ್ದು ಡಿಕೆ ಮಧ್ಯೆ ಫೈಟ್ ನಡೆಯಬಹುದು ಮತ್ತು ಇದರ ತಯಾರಿಕೆಗಾಗಿ ಸಿದ್ದರಾಮಯ್ಯ ವಿಶ್ರಾಂತಿಯಲ್ಲಿ ಕೇರಳ ರೆಸಾರ್ಟ್ಗೆ ಹೋಗಿದ್ದರು ಎಂಬ ಗುಸುಗುಸು ಕೇಳಿ ಬಂದಿದ್ದಾದರೂ ಅದು ಹಾಳಾಗಿ ಬಿದ್ದು ಹೋಗಿದೆ. ಏಕೆಂದರೆ ಸಂಪುಟ ವಿಸ್ತರಣೆಯ ಸರ್ಕಸ್ಸಿಗೆ ಅನುಸರಿಸುವ ಮಾನದಂಡದ ಬಗ್ಗೆ ಸ್ಪಷ್ಟ ಅರಿವಿರುವುದರಿಂದ ಸಿದ್ದರಾಮಯ್ಯ ಅವರು ಮಂತ್ರಿಯಾಗಲೇಬೇಕು ಅಂತ ಪಟ್ಟು ಹಿಡಿಯಲಿಲ್ಲ ಮತ್ತು ಯಾರು ಮಂತ್ರಿ ಮಂಡಲಕ್ಕೆ ಸೇರಬೇಕು ಅಂತ ಅವರು ಬಯಸಿದ್ದಾರೋ ಆ ಪೈಕಿ ಹಲವರು ಕ್ಯಾಬಿನೆಟ್ ನಲ್ಲಿ ಸೆಟ್ಲ್ ಆಗಿರುವುದು ಖಚಿತವಾಗಿದ್ದರಿಂದ ಅವರ ಕಿರಿಕಿರಿ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿಗೆ ಡಿಕೆ 26 ಫ್ಲೈಟ್ ಜುಲೈ 10 ಹೊತ್ತಿಗೆ ಫುಲ್ಲಾಗಬಹುದು. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.